ಉಳ್ಳಲ್ಲಿ ಉಣಲಿಲ್ಲ ಉಳ್ಳಲ್ಲಿ ಉಡಲಿಲ್ಲ, ಹೌದು ಉಳ್ಳಲ್ಲಿ ದಾನ ಕೊಡಲ್ವಲ್ಲದವನ ಒಡವೆ ಕಳ್ಳಿಗೆ ರೂಪಕ್ಕೆ ಸರ್ವಜ್ಞ. ಹರ್ಲೆ ಶೋಭಾ, ಏನ್ರಿ ಅಪ್ಪ? ಪರಮಾತ್ಮ ನಮಗ ಕೊಟ್ಟಾಗ ನಾವು ಪರರಿಗೆ ದಾನ ಧರ್ಮಗಳನ್ನು ಮಾಡಬೇಕು, ಮಾಡ್ಬೇಕ್ರಿಪ್ಪ. ಇದ್ದಾಗ ಊಟ ಮಾಡಬೇಕು. ಹೌದ್, ಅದಕ್ಕೆ ಹೇಳಿದ್ರು ಜ್ಞಾನಿಗಳು, ಏನ್ ಹೇಳಿದ್ರಿಪ್ಪ? ಉಳ್ಳಾಗ ನಾವು ಪರರಿಗೆ ಕೊಡಲಾರ್ದೆ, ಇದ್ದಾಗ ಸತ್ಕಾರ್ಯಕ್ಕೆ ನಾವು ದಾನ ಮಾಡಲಾರ್ದೆ ಇದ್ರೆ ಅದು ಮುಂದೆ ಕಟ್ಟಿರ್ತಕ್ಕಂಥ ಗಂಟ ಕಳ್ಳನಿಗೆ ಸಲ್ಲುತ್ತದೆ ವಿನಃ ಸತ್ಪಾತ್ರಕ್ಕೆ ಸಲ್ಲುವುದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಈ ಮಾತನ್ನು ಅರಿತಿರ್ತಕ್ಕಂಥ ಯಾವ ಜುಮನಾಳ ಗ್ರಾಮದ ದೇಯಪ್ಪ ಮುತ್ತೆ ಅವರು ತಾವು ಸಂಸಾರದೊಳಗಿದ್ರು ಸಹಿತ, ಪ್ರಪಂಚ ಮಾಡಿದ್ರು ಸಹಿತ ಈ ಪಾರಮಾರ್ಥ ಅನ್ನುವಂತಹದ್ದು ಗೆದ್ದು ತಮ್ಮ ಶರೀರವನ್ನೇ ಸದ್ಗುರುವಿನ ಸೇವದೊಳಗ ಕಳೆದರು. ಹೌದು, ಅದಕ್ಕೆ ಅಂತ ದೇಯಪ್ಪ ಮುತ್ತೆ ಅವರು ಯಾವ ಹಾಲಮತ್ತ ಕುಲದೊಳಗ ಶಿವಪ್ಪ ಮತ್ತು ರುಕ್ಮಾದೇವಿ ಉದರದಿಂದ ಹುಟ್ಟಿ ಬಂದು ಹೌದ್, ತನ್ನ ಪ್ರಪಂಚದೊಳಗಿದ್ದುಕೊಂಡೇ ಸದ್ಗುರುವಿನ ಸೇವೆಯನ್ನು ಮಾಡಿ ಬಡತನ ಸಂಸಾರವಿದ್ದರೂ ಸಹಿತ ಪ್ರತಿದಿನ ಮನೆಯಲ್ಲಿ ದಾಸೋಗವನ್ನು ಮಾಡಿಕೊಂಡು, ಹೌದು, ಶರಣ ಸತ್ಪುರುಷರ ಸಾಧುಗಳ ಸಂಘ ಮಾಡಿಕೊಂಡು ತನ್ನ ಒಂದು ಪುರಾಣ ಪ್ರವಚನ ಕೀರ್ತನೆಯನ್ನು ಜನರಿಗೆ ಉಣಬಡಿಸುತ್ತಾ ಜಗತ್ತಿನೊಳಗ ಸಮಾಜದೊಳಗ ತನ್ನ ಊರೊಳಗ ಯಾವ ರೀತಿ ಧರ್ಮವನ್ನು ಜಾಗೃತೆಯನ್ನು ಮಾಡದ, ನ್ಯಾಯ ನೀತಿ ಧರ್ಮವನ್ನು ಯಾವ ರೀತಿಯಾಗಿ ನೆಲೆಗೊಳಿಸಿದ ಅನ್ನುವಂಥದ್ದು ಈಗ ಒಂದು ಕ್ಯಾಲಿ ರೂಪದೊಳಗೆ ಹಾಡಿ ಹೇಳಿ. ಹಂಗಾದ್ರೆ ಕೇಳ್ರಿಪ್ಪ. ತಂದೆ ಶಿವಪ್ಪ ತಾಯಿ ರುಕ್ಮಾದೇವಿ
ಸಾರ ದಯ್ಯಪ್ಪ ಮುತ್ತೆ ಹಿಡದನ ಗುರುತ ಯಾಕೋ ಗುರುವೆ ಹೆತ್ತಾದು ನಿನ್ನ ಆಕಾರ ಪವಕ ಮೆಚ್ಚಿ ಹೇಳನ ತಂದೆ ಇರತೀನಿ ಯಾವತ್ತು ಬೆನ್ನಿಗೆ ಅಂದಾರ ತಿರುಗಿ ಏಳೋರ ಹನುಮಪ್ಪನದಾರ ತಿರುಗಿ ಏಳೋರ ಹನುಮಪ್ಪನದಾರ ಕೃಷ್ಣ ನದಿಯಲ್ಲಿ ಮಾಡಿ ಸ್ನಾನ ತಂದಾರ ಹುಡಿಯ ಕಟ್ಟಸಾರ ರಾಮದೇವರ ಗುಡಿಯಲ್ಲಿ ನೀರಿನ ದೀಪ ಹಚ್ಚಿ ಜನರ ಮುಂದ ತೋರಿದರ ಹೆಚ್ಚಿಗೊಂದು ಪಾವನ ಮಾಡಿ ನಾಡ ಮ್ಯಾಲ ಕೀರ್ತಿ ಅವರು ಬೆಳಗಿದರ ಗೊಬ್ಬಾದ ಕವಿಯ ಲಿಂಗನ ನುಡಿಯ ಗೊಬ್ಬಾದ ಕವಿಯ ಲಿಂಗನ ನುಡಿಯ ಗುರ